ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಾನು ಬುಕ್ಕಿಶ್ ನಾಗು ಅಂತ ಇಟ್ಟಿರೋದ್ರಿಂದ ಎಲ್ರಿಗೂ ನನ್ನ ನೇಮ್ ಏನು ಅನ್ನೋದೇ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರಲ್ಲ. ನನ್ನ ಹೆಸರು ನಾಗಶ್ರೀ ಅಂತ. ನಾನು ಈ ಚಾನಲ್ ಶುರು ಮಾಡಿದ್ದು ನನ್ನ ಬುಕ್ ರಿವ್ಯೂಗಳನ್ನ ಕೊಡೋದಕ್ಕೆ, ನಾನು ಓದೋ ಬುಕ್ ರಿವ್ಯೂಗಳನ್ನ. ಸೊ ಅದಕ್ಕೆ ತಕ್ಕಂತೆ ಬುಕ್ಕಿಶ್ ನಾಗು ಅಂತ ಇಟ್ಟಿದ್ದೆ. ಈಗ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ. ನನ್ನ ಫುಲ್ ನೇಮ್ ಬಂದ್ಬಿಟ್ಟು ನಾಗಶ್ರೀ ಅಂತ. ಆ್ಯಂಡ್ ಆ್ಯಕ್ಚುಲಿ ನಾನು ನೆನ್ನೆನೇ ವಿಡಿಯೋ ಮಾಡಬೇಕಾಗಿತ್ತು, ಯಾವ್ಯಾವ ಬುಕ್ ತೊಗೊಂಡು ಓದೋದು ಆರ್ ಯಾವ ಸೋರ್ಸ್ನ ಫಾಲೋ ಮಾಡೋದು ಅಂತ ಹೇಳೋದಕ್ಕೆ. ಯಾಕಂತ ಹೇಳಿದ್ರೆ ಸುಮಾರು ಜನ ಕೇಳಿದ್ರಿ, ಕೆಲವ್ರು ಕಮೆಂಟಲ್ಲಿ ಕೇಳಿದ್ರಿ, ಕೆಲವ್ರು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ರಿ, ನೀವು ಎಲ್ಲಿ ಕೋಚಿಂಗ್ ತೊಗೊಂಡಿದ್ದು, ಯಾವ್ದು ವಿಡಿಯೋಸ್ ನೋಡಿದ್ರಿ, ಅವ್ರು ಯಾವ್ದಾದ್ರು ಬುಕ್ ತೊಗೊಂಡಿದ್ರಾ ಅಂತ. ಸೊ ಅದಕ್ಕೆ ಇವತ್ತು ನಾನು ಯಾವ್ಯಾವ ಬುಕ್ ತೊಗೊಂಡಿದ್ದೆ ಆ್ಯಂಡ್ ಎಲ್ಲಿಂದ ಶುರು ಮಾಡಿದೆ, ಎಲ್ಲಿಂದ ಓದೋದಕ್ಕೆ ಶುರು ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನಾನು ಓದೋದಕ್ಕೆ ಶುರು ಮಾಡಿದಾಗ ಬರೀ ಬ್ಯಾಂಕಿಂಗ್ಗೆ ಅಂತಾನೆ ಪ್ರಿಪೇರ್ ಆಗಕ್ಕೆ ಶುರು ಮಾಡಿರಲಿಲ್ಲ. SSC ರೈಲ್ವೇಸ್ಗೆ ಅಂತಾನೂ ತಲೆಯಲ್ಲಿ ಇಟ್ಕೊಂಡು ಶುರು ಮಾಡಿದ್ದು. ಬಟ್ ಆಮೇಲೆ ಅನಿಸ್ತು, ಯಾಕೋ ಒಂದಕ್ಕೇನೆ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೇದು ಅಂತ. ಬಿಕಾಸ್ SSC ರೈಲ್ವೇಸ್ ಇದರಲ್ಲೆಲ್ಲ ಏನಂತ ಹೇಳಿದ್ರೆ ಬೇರೆ ಥರನೇ ಇರುತ್ತೆ. ರೀಸ್ನಿಂಗಲ್ಲೂ ಅಷ್ಟೇ, ಈ ಏನು ಡಿಸೈನ್ದೆಲ್ಲ ಇತ್ತು, ಡ್ರಾಯಿಂಗ್ದೆಲ್ಲ ಅದೇನೇನೋ ಮಿರರು ಆ ಥರ ಎಲ್ಲ ಬರ್ತಿದ್ವು. ಸೊ ಆ ಬುಕ್ಗಳನ್ನೂ ನಾನು ತೊಗೊಂಡಿದ್ದೆ, ಬಟ್ ಅದನ್ನ ಇಲ್ಲಿ ಸಜೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಇದು ಬರೀ ಬ್ಯಾಂಕಿಂಗ್ಗೆ ಅಂತ ಏನು ಒಳ್ಳೇದಿದೆ ಬುಕ್ಕು, ಅದನ್ನ ಮಾತ್ರ ಸಜೆಸ್ಟ್ ಮಾಡ್ತೀನಿ. ಮೊದಲನೇದಾಗಿ ಇದು ನಾನು ರೀಸೆಂಟಾಗಿ ತೊಗೊಂಡಿದ್ದು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ದು. ಟಾಪಿಕ್ ವೈಸ್ ಎಲ್ಲ ಇದೆ ಇದರಲ್ಲಿ. ಕೊನೆಯಲ್ಲಿ ಎಲ್ಲ ಬುಕ್ಸ್ಗಳದ್ದು ಫೋಟೋ ತೆಗೆದು ಹಾಕಿರ್ತೀನಿ, ನೀವು ಸ್ಕ್ರೀನ್ಶಾಟ್ಗಳು ತಗೊಳ್ಳಿ. ಆ್ಯಂಡ್ ನೆಕ್ಸ್ಟು ಇದು ಇಯರ್ ವೈಸ್ ಕ್ವಶನ್ ಪೇಪರ್ದು ಬುಕ್ಕು. ಎರಡು ದಿಶಾ ಪಬ್ಲಿಕೇಶನ್ಸ್ದೇನೆ. ಆ್ಯಂಡ್ ಇಂಗ್ಲೀಷ್ಗೆ ಬರೋದಾದರೆ 120 ರೂಲ್ಸ್ ಆಫ್ ಗ್ರಾಮರು, ವೊಕ್ಯಾಬ್ ಪ್ರಾಡಜಿ ನಿಮಿಷಾ ಮ್ಯಾಮ್ದು. ಆ್ಯಂಡ್ ಇನ್ನೊಂದು ನಾನು ಕಂಪ್ಯೂಟರ್ ಅವೇರ್ನೆಸ್ಸು ಅವತ್ತೇ ಹೇಳ್ದಂಗೆ ಅರಿಯನ್ ಪಬ್ಲಿಕೇಶನ್ಸು. ಇದೆಲ್ಲ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇವಾಗ ಈ ಬುಕ್ಕು ದಪ್ಪ ಬುಕ್ ತೋರಿಸಿದ್ದೀನಲ್ಲ, ಇದೆಲ್ಲ ನಾನು ಫುಲ್ ಸಾಲ್ವ್ ಮಾಡಿಲ್ಲ. ನೀವು ಫುಲ್ ಸಾಲ್ವ್ ಮಾಡ್ತೀರಾ ಅಂತ ಹೇಳಿದ್ರೆ ಮತ್ತೆ ತಗೊಳ್ಳಿ, ಇಲ್ಲಾಂದ್ರೆ ಏನು ಬೇಡ. ಯಾಕಂತ ಹೇಳಿದ್ರೆ ನಾವು ಮಾಕ್ ಎಕ್ಸಾಮ್ ಬರೆದ್ರೆ ಯೂಟ್ಯೂಬ್ ವಿಡಿಯೋಸ್ ನೋಡಿದ್ರೇನೆ ಸಾಕಾಗುತ್ತೆ. ಬಟ್ ನಾನು ತಗೊಂಡಿದ್ದೆ ಪ್ರಾಕ್ಟೀಸ್ ಮಾಡೋಣ ಅಂತ, ಬಿಕಾಸ್ ನಂದು ಪಾಯಿಂಟ್ಸಲ್ಲೇ ವೀಕ್ ಇದ್ದಿದ್ದು ಅಂತ. ಬಟ್ ಇದಿಷ್ಟು ನಾನು ಫುಲ್ಲು ಸಾಲ್ವ್ ಮಾಡಿಲ್ಲ ಯಾವತ್ತೂ. ಈ ಕ್ವಶನ್ ಪೇಪರ್ದು ಅಷ್ಟೇ, ಇಷ್ಟಪ್ಪ ಇರೋ ಬುಕ್ಕು ಫುಲ್ ಸಾಲ್ವ್ ಮಾಡಿಲ್ಲ. ಆ್ಯಂಡ್ ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ ಒಂದ್ಸತಿ ಟಾಪಿಕ್ನೆಲ್ಲ ಓದ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಹಾಗೆ ಕ್ವಶನ್ಸು ಕೊಟ್ಟಿದ್ದಾರೆ ಇದರಲ್ಲಿ, ಅದನ್ನು ಒಂದ್ಸತಿ ನೀವು ನೋಡ್ಕೊಬೋದು. ಸೊ ಹೊಸ ಕಲಿತಿದ್ದೀರಾ ಅಂತ ಹೇಳಿದ್ರೆ ತಗೋಬೋದು ಈ ಬುಕ್ನ. ಟಾಪಿಕ್ ವೈಸ್ ನಿಮಗೆಲ್ಲ ಏನೇನು ಟಾಪಿಕ್ ಇದೆ ಎಲ್ಲನೂ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅವ್ರು ನೀವು ವಿಡಿಯೋಸ್ ನೋಡ್ಕೊತೀರಾ ಅಂತ ಹೇಳಿದ್ರೆ ಯೂಟ್ಯೂಬಲ್ಲೇ ಸುಮಾರಿದೆ. ಇಲ್ಲ ನಿಮಗೆ ಬುಕ್ ಬೇಕು ಅಂತ ಹೇಳಿದ್ರೆ ಈ ಬುಕ್ಗಳು ತೊಗೊಬೋದು. ಇನ್ನು ನಿಮಿಷಾ ಮ್ಯಾಮ್ದು 2 ಬುಕ್ಕು ನಾನು ಯೂಶ್ವಲಿ ಹೇಳ್ತಿರ್ತೀನಿ, ಆ ಬುಕ್ಕೇನೆ. ಇದದ್ದು ಮ್ಯಾಮು ವಿಡಿಯೋ ಮಾಡಿರ್ಬೋದು, 120 ರೂಲ್ಸ್ ಆಫ್ ಗ್ರಾಮರ್ ಆಗಿರಲಿ, ಈ ವೊಕ್ಯಾಬ್ ಪ್ರಾಡಜಿಲಿ ಸ್ಟಾರ್ಟಿಂಗ್ ಅದೇನೆ ರೂಟ್ ವರ್ಡ್ಸ್ ಇದೆಲ್ಲ ಕೊಟ್ಟಿದ್ದಾರೆ. ಇದ್ರದ್ದು ಮ್ಯಾಮು ವಿಡಿಯೋ ಮಾಡಿ ಹಾಕಿದ್ದಾರೆ. ಸೊ ನೀವು ವಿಡಿಯೋಸಲ್ಲಿ ನೋಡ್ಕೋತೀರಾ ಅಂದರೆ ವಿಡಿಯೋಸಲ್ಲಿ ನೋಡ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಬುಕ್ ತೊಗೊತೀರಾ ಅಂದರೆ ಬುಕ್ ತೊಗೋಬೋದು. ಇನ್ನೂ ಕೋಚಿಂಗ್ದು ಅಂತ ಹೇಳೋದಾದರೆ, ನಿಮಗೆ ಕನ್ನಡದೇ ಬೇಡ ಅಂತ ಏನಾದ್ರು ಇದ್ದರೆ, ನೀವು ಈ ಹಿಂದಿ ಎಲ್ಲ ಕರೆಕ್ಟಾಗಿ ಬರುತ್ತೆ ಅಂದರೆ ನಿಮಗೆ ಯೂಟ್ಯೂಬೇ ಸಾಕು. ಕ್ವಾಂಟ್ಸಿಗೆ ಅಂತ ಬಂದರೆ ಕೌಶಿಕ್ ಸರ್ ಮಾಡಿದ್ದಾರೆ, ಆಶೀಶ್ ಸರ್ ಮಾಡಿದ್ದಾರೆ. ಹಂಗೆ ರೀಸ್ನಿಂಗ್ ಅಂತ ಬಂದರೆ ಪುನೀತ್ ಸರ್ ಮಾಡಿದ್ದಾರೆ. ಸೊ ಈ ಥರ ಎಲ್ಲ ಸುಮಾರು ಜನದ್ದು ಇರುತ್ತೆ. ಸೊ ನೀವು ಅದರಲ್ಲೇ ನೋಡ್ಕೋಬೋದು. ಬಟ್ ನಾನು ಸ್ಟಾರ್ಟಿಂಗ್ ಏನು ಅಂದ್ಕೊಂಡೆ, ನಂಗೆ ಕನ್ನಡದ್ದೇ ಇರಲಿ ಅಂತ ನಾನು ಚೂಸ್ ಮಾಡಿದ್ದು ಲರ್ನ್ ಆನ್ಲೈನ್. ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. ಇದು ಆನ್ಲೈನ್ದೇ ಇದೆ. ಇಲ್ಲಿ ಏನಂತ ಹೇಳಿದ್ರೆ ರೆಕಾರ್ಡೆಡು ಇರುತ್ತೆ, ಲೈವು ಇರುತ್ತೆ. ಆ್ಯಂಡ್ ಹಾಗೆಯೇ ಲೈಫ್ ಟೈಮ್ ಆ್ಯಕ್ಸೆಸ್ ಅಂತ ಇದ್ದಿದ್ದು. ಸೊ ನಾನು ಸ್ಟಾರ್ಟಿಂಗ್ ಕಲಿಯೋಕ್ಕೆ ಶುರು ಮಾಡಿದ್ದು ಇದರಿಂದನೇ. ಆ್ಯಂಡ್ ಹಾಗೆ ನನಗೆ ರೀಸ್ನಿಂಗ್ ಫುಲ್ಲು ನಾನು ಇದರಲ್ಲೇ ಕಲ್ತಿದ್ದು. ಕ್ವಾಂಟ್ಸಲ್ಲಿ ನಾನು ಒಂಚೂರು ವೀಕ್ ಇರೋದ್ರಿಂದ ನನಗೆ ಇನ್ನೊಂದು ಸೋರ್ಸನ್ನು ಫಾಲೋ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅವಾಗ ನಾನು ಕೌಶಿಕ್ ಸರ್ದು ಕ್ಲಾಸ್ ಕೇಳೋಕ್ಕೆ ಶುರು ಮಾಡಿದೆ. ನಾನೇನು ಹೇಳೋದಂತ ಹೇಳಿದರೆ, ಇದು ಕ್ವಾಂಟ್ಸ್ ಎಲ್ಲ ಮ್ಯಾಕ್ಸ್ ನಂಬರ್ ಆಗಿರೋದ್ರಿಂದ ಸೊ ನಮಗೆ ಹಿಂದಿ ಕರೆಕ್ಟಾಗಿ ಅರ್ಥ ಆಗಲ್ಲ ಅಂತ ಹೇಳಿದ್ರು ಅವ್ರು ಏನೇನು ಸಾಲ್ವ್ ಮಾಡ್ತಿದ್ದಾರೆ ಅನ್ನೋದಾದ್ರು ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಈ ಥರ ಕ್ವಶನ್ ಬಂದಾಗ ಹೀಗೆ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ಸೊ ಹಿಂದಿ ಎಲ್ಲ ಬರುತ್ತೆ, ನನಗೇನು ಬೇಡ ಪರವಾಗಿಲ್ಲ ಕನ್ನಡದ್ದು ಅಂತ ಹೇಳಿದ್ರೆ ನೀವು ಯೂಟ್ಯೂಬಲ್ಲೇ ನೋಡೋಕ್ಕೆ ಶುರು ಮಾಡ್ಬೋದು. ಆ್ಯಂಡ್ ಹಾಗೆಯೇ ನಿಮಗೆ ಇಂಗ್ಲೀಷ್ದು ಅರ್ಥ ಆಗುತ್ತೆ ಅಂತ ಹೇಳಿದರೆ ಕ್ವಾಂಟ್ಸ್ಗೆ ಫೀಲ್ ಫ್ರೀ ಟು ಲರ್ನ್ ಅಂತ ಇದೆ, ಆ ಚಾನಲನ್ನು ನೀವು ನೋಡ್ಕೊಬೋದು. ಆ್ಯಂಡ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಬುಕ್ಸ್ದೆಲ್ಲ ನಾನು ಈಗ ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ಫೋಟೋಸ್ ಅಪ್ಲೋಡ್ ಮಾಡ್ತೀನಿ.
ಥ್ಯಾಂಕ್ ಯು.